ಕೊನೆಯದಾಗಿ ನಿಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ವಿಧಾನಸೌಧಕ್ಕೆ ಕಳಿಸ್ತಂತ ನಿಮ್ಮ ಸಕಲೇಶ್ಪುರದ ಮತದಾರರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮಲ್ಲಿ ನೋವು ಇರ್ಬೋದು, 2 ವರ್ಷದಲ್ಲಿ ಏನೂ ಮಾಡೋಕ್ಕಾಗ್ತಿಲ್ಲ, ಕೈ ಕಟ್ಟಾಕಿದ್ದಾರೆ ಅನ್ನೋದಿರ್ಬೋದು, ಉಳಿದಿರೋ ಅವಕಾಶದಲ್ಲಿ ಏನೋ ಮಾಡ್ತೀನಿ ಅಂತ ಇರ್ಬೋದು, ಏನು ಬೇಕಾದ್ರೆ ಹೇಳ್ಬೋದು ಸರ್. ಸರ್, ನನ್ನ ಕ್ಷೇತ್ರದ ಮತದಾರರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ಅನಂತನದ ಧನ್ಯವಾದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆಂತಂದ್ರೆ ತಾವು ದೊಡ್ಡ ನಂಬಿಕೆಯನ್ನು ಇಟ್ಟು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದೀರ ಸರ್. ಖಂಡಿತವಾಗ್ಲೂ ಆ ಸ್ಥಾನಕ್ಕೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಅದು ವಿಧಾನಸೌಧದಿಂದ ಹಿಡಿದು ನನ್ನ ಕ್ಷೇತ್ರದ ತನಕನೂ ಕೂಡ ಪ್ರತಿ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಪ್ರತಿ ಮತದಾರರ ಮನಸ್ಥಿತಿಯನ್ನು ತಿಳಿತಕ್ಕಂಥದ್ದು, ಮತ್ತೆ ಮತದಾರ ಯಾವುದನ್ನು ಹೇಳಿದ್ರು ಕೂಡ ಕೇಳ್ತಕ್ಕಂಥ ಗುಣವನ್ನು ಕೂಡ ನಾನು ಕಂಡ್ಕೊಂಡಿದ್ದೀನಿ ಸರ್. ಖಂಡಿತವಾಗ್ಲೂ ಸರ್ ಮುಂಬರ್ತಕ್ಕಂಥ ಈಗಲೂ ನನ್ನ ಆತ್ಮಸಾಕ್ಷಿಗೆ ತಕ್ಕಂತ ನಾನು ಕೆಲಸ ಮಾಡ್ತೇನೆ. ಈಗಲೂ ಸರ್ ನನಗೆ ಬರ್ತಕ್ಕಂಥ ಅನುದಾನವನ್ನ ತುಂಬಾ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀನಿ ಸರ್. ಎಲ್ಲೂ ಕೂಡ ₹1 ವೇಸ್ಟ್ ಆಗದ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೀನಿ. ಹಂತವಾಗಿ ಜನಗಳು ಕೇಳ್ತಕ್ಕಂಥ ಕೆಲಸವನ್ನು ಒಂದೇ ಸತಿ ಮಾಡ್ತೀನಿ ನಾನು ಹೇಳಲ್ಲ ಸರ್, ಹಂತವಾಗಿ ಖಂಡಿತವಾಗ್ಲೂ ಮಾಡ್ತೀನಿ ಸರ್. ಬಟ್ ನನಗೇನು ಇದು ಅಂದ್ರೆ ಸರ್, ಪ್ರತಿ ಹಳ್ಳಿ ಪ್ರತಿ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತೀನಿ, ಪ್ರತಿ ಜನಗಳ ಸಮಸ್ಯೆ ಏನು ಅಂತಕ್ಕಂಥದ್ದು ಗೊತ್ತಿದೆ. ಗ್ರೌಂಡ್ ಲೆವೆಲಿಂದ ಬಂದಿರೋದ್ರಿಂದ ಸರ್ ಜನಗಳ ಸಮಸ್ಯೆ ನನಗೆ ಒಂದು ರೀತಿ ಮನದಟ್ಟಾಗೋಗಿದೆ ನನಗೆ. ಖಂಡಿತವಾಗ್ಲೂ ಸರ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿ ಮಾಡಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾಂದಿ ಹಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡ್ತೇನೆ ಸರ್. ಖಂಡಿತವಾಗ್ಲೂ ಕೂಡ ಒಳ್ಳೇದಾಗ್ತೀನಿ, ಸಕ್ಸಸ್ ಆಗ್ತೀನಿ ಸರ್. ಎಸ್ ವೀಕ್ಷಕರೇ, ಒಬ್ಬ ಮನುಷ್ಯ ಯಾರಿಗೆ ಬೇಕಾದ್ರೂ ಮೋಸ ಮಾಡ್ಬೋದು, ದ್ರೋಹ ಮಾಡ್ಬೋದು, ಆದರೆ ಆತ್ಮಸಾಕ್ಷಿಗೆ ಮಾಡ್ಕೊಳಕ್ಕಾಗಲ್ಲ. ತುಂಬ ಖುಷಿ ವಿಚಾರ ಅಂದರೆ ಶಾಸಕರು ಫಸ್ಟ್ ಟೈಮ್ ಆಗಿರುವಂಥ ಶಾಸಕರು ಸಿಮೆಂಟ್ ಮಂಜು ಅವರು, ನಾನು ಆತ್ಮಸಾಕ್ಷಿಯಿಂದ ಹೇಳ್ತಾ ಇದ್ದೀನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಾತ್ರ ನನ್ನ ಸೇವೆಯನ್ನು ಮೀಸಲಿಡ್ತೀನಿ ಅಂತ. ನೀವು ಕೂಡ ಈ ಕಂಪ್ಲೀಟ್ ಸಂದರ್ಶನವನ್ನು ನೋಡಿದರೆ ದಯವಿಟ್ಟು ಸಿಮೆಂಟ್ ಮಂಜು ಅವರ ಕೆಲಸದ ಬಗ್ಗೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕಾಮೆಂಟ್ ಮಾಡಿ. ಅವ್ರಿಗೂ ತಿಳಿಯುತ್ತೆ ಅವರ ಆತ್ಮಸಾಕ್ಷಿಗೆ ತಕ್ಕನಾಗಿ ಸರ್ಕಾರದಿಂದ ಏನು ಕಿತ್ಕೊಂಡ್ಬಂದು ಅದನ್ನ ಬಗೆಹರಿಸೋ ಪ್ರಯತ್ನವನ್ನು ಮಾಡ್ತಾರೆ ಅಂತ ನಾನು ಕೂಡ ನಂಬಿದ್ದೀನಿ ಸರ್. ನಿಜಕ್ಕೂ ತುಂಬ ಖುಷಿ ಆಯಿತು. ಇದೇ ಇವತ್ತಿನ ವಿಶೇಷ. ಧನ್ಯವಾದಗಳು. ನಾನು ಯೋಗೇಶ್ ಈಶ್ವರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.